ತಮ್ಮ ಮಗ ರಾಘವೇಂದ್ರ ಅವ್ರ ಪರವಾಗಿ ಈಗಾಗಲೇ ಮತಯಾಚನೆಗೆ ಆಗಮಿಸಿದಂತಹ ಯಡಿಯೂರಪ್ಪನವರು ನಮ್ಮ ಜೊತೆ ಇದ್ದಾರೆ. ಸರ್, ಅಪಾರ ಬೆಂಬಲ ಜನಸಂಖ್ಯೆ ಕೂಡ ಇಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ಜನಸಮೂಹವನ್ನು ನೋಡಿದ್ರೆ ತಮಗೆ ಯಾವ ರೀತಿಯಾದಂತಹ ಒಟ್ಟಿನಲ್ಲಿ 10 ಬಾರಿ ಸಭೆ ಮಾಡಿದ್ದೇನೆ. ಈ ರೀತಿ ಒಂದು 25-30 ಸಾವಿರ ಜನ ಸೇರಿದ ಹಿಂದೆ ನಾನು ನೋಡಿರಲಿಲ್ಲ. ಇದರ ಅರ್ಥ ರಾಘವೇಂದ್ರ ಅವರು ಈ ಬಾರಿ ಸುಮಾರು 2.5-3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ಈ ಭಾಗದಲ್ಲೂ ಸಹ ಕುಮಾರ್ ಬಂಗಾರಪ್ಪನವರು ಉಳಿದೆಲ್ಲರ ಪರಿಶ್ರಮದಿಂದ ಇಲ್ಲೂ ಸಹ ಸ್ಪಷ್ಟವಾದಂಥ ಒಂದು ಬಹುಮತದೊಂದಿಗೆ ನಾವು ಮುಂದೆ ಹೆಜ್ಜೆ ಇಡೋರಿದ್ದೇವೆ. ಈ ಜನಸ್ತೋಮನೆ ಇದಕ್ಕೆ ಸಾಕ್ಷಿ. ಧನ್ಯವಾದ. ಕುಮಾರ್ ಬಂಗಾರಪ್ಪನವರು ಮತ್ತೊಂದು ಕಡೆಗೆ ಹರ್ತಾಳ್ ಹಾಲಪ್ಪನವರು ಬಹುತೇಕ ತಮ್ಮ ಪಕ್ಷದ ನಾಯಕರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಜನರ ಬೆಂಬಲವನ್ನು ಕೋರಿದ್ರು. ತಾವು ಕೂಡ ಭಾಗಿಯಾಗಿದ್ರಿ. ಸಿದ್ದರಾಮಯ್ಯ ಸರ್ಕಾರದ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ನೋಡಿ, ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಅಭಿವೃದ್ಧಿ ಕಾರ್ಯ ನಿಂತೋಗಿದೆ, ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ, ಯಾರು ಹೇಳೋರು ಕೇಳೋರು ಇಲ್ಲದಾರೆ ಅಂತ ಒಂದು ವಿಚಿತ್ರವಾದ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಇದನ್ನು ಸರಿಪಡಿಸಬೇಕು ಅಂದರೆ ಇನ್ನೂ ಅನೇಕ ವರ್ಷಗಳು ಬೇಕಾಗಬಹುದು. ಈ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ನಾವು ಕ್ಷೇತ್ರ ಗೆದ್ದ ಮೇಲೆ ಜನ ಮುಂದೆ ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ. ಕಳೆದ 10 ವರ್ಷಗಳಲ್ಲಿ ರಾಘವೇಂದ್ರ ಹಲವು ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ದಾರೆ. ಮುಂದಿನ 5 ವರ್ಷಗಳಿಗೆ ಯಾವ ಯೋಜನೆಗಳನ್ನ ಆಗ್ಬೇಕು ಅನ್ನೋಂತ ಮಾರ್ಗದರ್ಶನ ಕೊಡ್ತೀರಿ ರಾಘವೇಂದ್ರ ಅವರಿಗೆ? ರಾಘಣ್ಣ ಮಾಡ್ತಾರೆ, ಆ ವಿಶ್ವಾಸ ಇದೆ ನನಗೆ. ಓಕೆ, ಎಷ್ಟು ಮತಗಳ ಅಂತರದಿಂದ ಈ ಬಾರಿ ಜೈಬಾರ್ಗೆ ಆಗ್ತಾರೆ ರಾಘವೇಂದ್ರ ಅವರು? ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಓಕೆ ಓಕೆ ಓಕೆ. ಇದಿಷ್ಟು BS ಯಡಿಯೂರಪ್ಪನವರ ಮಾತುಗಳು. ಶ್ರೀಹರಿ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ, ಸೊರಬ.